ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ. ಆ ಕನಸನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ಉತ್ತಮ ಕಾಲೇಜ್ಗೆ ಹೋಗೋದು ಅತ್ಯವಶ್ಯಕ. ಅದರಲ್ಲೂ ಕೂಡ PGDM ಕೋರ್ಸಸ್ ಅನ್ನ ಎಲ್ಲಿ ಮಾಡಬೇಕು ಅನ್ನುವಂತಹ ಗೊಂದಲ ಪೋಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಬಟ್ ಬೆಸ್ಟ್ ಆಪ್ಷನ್ ಅಥವಾ ಬೆಸ್ಟ್ ಆಯ್ಕೆ ಅಂತ ಹೇಳಿದ್ರೆ ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಪ್ರೊವೈಡ್ ಮಾಡುವಂತಹ ಕೋರ್ಸಸ್ನ ವಿಶೇಷತೆ ಏನು, ಜೊತೆಗೆ ಭವಿಷ್ಯದ ಬುನಾದಿ ಹೇಗೆ ಭದ್ರವಾಗಿರುತ್ತೆ ಇಲ್ಲಿ ಈ ಆಟೋನಾಮಸ್ ಕಾಲೇಜಿನಲ್ಲಿ ನಾವು ಶಿಕ್ಷಣವನ್ನ ಪೂರೈಸಿದ್ರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಇಬ್ಬರು ಗೆಸ್ಟ್ಗಳಿದ್ದಾರೆ. ಸೊ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಜೊತೆಗೆ ಇದ್ದಾರೆ ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್, ಜೊತೆಗೆ BFASನ ಪ್ರೋಗ್ರಾಮ್ನ ಕೋಆರ್ಡಿನೇಟರ್ ಆಗಿರುವಂತಹ ಡಾಕ್ಟರ್ ವಿಜಯ ಭಾಸ್ಕರ್ ಅವರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ವಿಜಯ ಭಾಸ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಾಮಿನಿ ಧ್ರುವ ಅವರು. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಕಾಮಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು. ಸೊ ಇಷ್ಟೊಂದು ಫೇಮಸ್ ಯಾಕಾಯಿತು, ಮತ್ತೆ ಫರ್ದರ್ ಬ್ರೀಫ್ ಮಾಡೋದಾದ್ರೆ ABPSನ ವಿಶೇಷತೆ ಏನು ಅಂತ? ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ 1909 ಸ್ಟಾರ್ಟ್ ಆಯಿತು. ಸೊ ನಮ್ಮದು ಸಮಗ್ರ ಶಿಕ್ಷಣ ಸಮಿತಿ ಟ್ರಸ್ಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ABPS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಇದು ಒಂದು ವಿಂಗ್. ಸೊ ಅದರಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದು ಏನು ಅಂದರೆ ಅಟಾನಮಸ್ ಇನ್ಸ್ಟಿಟ್ಯೂಷನ್ನು. ಸೊ ಹಾಗಾಗಿ AICTE ಅಪ್ರೂವಲ್ ಇದೆ ಆ್ಯಂಡ್ ಇಟ್ ಈಸ್ ಅಪ್ರೂವ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಇಂಡಿಯಾ. ಸೊ ಆ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ನಮಗೆ ತುಂಬ ಒಂದು ಫ್ಲೆಕ್ಸಿಬಿಲಿಟಿ ಇದೆ, ಅಕಾಡೆಮಿಕ್ ಫ್ಲೆಕ್ಸಿಬಿಲಿಟಿ ಇದೆ. ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡುವಾಗ ನಮಗೆ ಎಲ್ಲ ರೀತಿಯೂ ನಮಗೆ ಓನಾಗಿ ನಾವು ಮಾಡ್ಕೋಬಹುದು. ಸೊ ಹೆಂಗೆ ಅಂತಂದರೆ ಇವಾಗ ನಾವು ಯೂಶಲಿ ಮಾರ್ಕೆಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ಆ ಥರ ನಾವು ನಮ್ಮ ಸಿಲೆಬಸ್ನ ಜೋಡಣೆ ಮಾಡ್ತೀವಿ. ಮತ್ತು ಆ್ಯಕ್ಟಿವಿಟೀಸು ಎಲ್ಲನೂ ನಾವು ಫ್ರಮ್ ದ ಸ್ಟಾರ್ಟಿಂಗ್ ಅವನು ಒಂದು ಹುಡುಗ ಜಾಯಿನ್ ಆದಾಗಿಂದ ಕೊನೆಗೆ ಅವನು ಪ್ಲೇಸ್ಮೆಂಟ್ ಆಗಲಿ ಅಥವಾ ಅವನು ಎಂಟರ್ಪ್ರಿನಿಯರ್ಶಿಪ್ ಆಗಲಿ ಅವನು ತಗೊಳ್ಳೋವರೆಗೂ ಅವನ ಭವಿಷ್ಯದ ಬಗ್ಗೆ ಕಂಪ್ಲೀಟಾಗಿ ನಾವು ಅವನದು ಭವಿಷ್ಯದನ್ನ ಮ್ಯಾಪ್ ಮಾಡಿರ್ತೀವಿ. ಸೊ ಹಾಗಾಗಿ ಅದು ಅವನಿಗೆ ಅನುಕೂಲಕರ ಆಗಿರುತ್ತೆ. ಅದ್ರ ಸಮೇತವಾಗಿ ನಾವು ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಕ್ಲಬ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆಗಿರ್ಬೋದು. ಆ ಥರ ಎಲ್ಲ ಮಾಡಿದಾಗ ಅವನಿಗೆ ಒಂದು ಯಾವ ಥರ ನಾಲೆಡ್ಜ್ ಬೇಕು ಅಥವಾ ಸ್ಕಿಲ್ ಬೇಕು, ಪ್ರತಿಯೊಂದೂ ಆ ಒಂದು ಶಿಕ್ಷಣಕ್ಕೆ ಯಾವ ಒಂದು ಸ್ಪೆಷಲೈಸೇಷನ್ ತಗೊಳ್ತಾನೆ ಅದಕ್ಕೆ ನಾವು ತರಬೇತಿ ಕೊಟ್ಟಿರ್ತೀವಿ. ಹಾಗಾಗಿ ಅವನು ಮಾರ್ಕೆಟಲ್ಲಿ ಅವನಿಗೆ ಅದ್ರ ಬಗ್ಗೆ ಅನುಕೂಲ ಆಗುತ್ತೆ. ಓಕೆ, ಸರ್ವಾಂಗೀಣ ಅಭಿವೃದ್ಧಿಯ ಕಡೆಗೆ ನಮ್ಮ ಫೋಕಸ್ ಅಂತ ಅವ್ರು ಹೇಳ್ತಾ ಇದ್ರು ಡಾಕ್ಟರ್ ಕಾಮಿನಿ ಅವರೇ. ಈಗ ಇನ್ನೊಂದು ಪ್ರಶ್ನೆ ಅಂದರೆ ಸಿಲೆಬಸ್ ಯಾವ ರೀತಿ ಕವರ್ ಮಾಡ್ತೀರಾ ಮತ್ತು ಏನೇನು ಕೋರ್ಸಸ್ ಅನ್ನ ABPS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಕೊಡುತ್ತೆ ಅಂತ? ABPS School of Management has a very robust curriculum. We have three programs, namely one is the PGDM regular, one is the PGDM with the BFAS affiliation, and thirdly we have the PGDM global. Okay. All three programs are very successful and very innovatively created because it is completely not only student centric but also experiential learning is also our focus. Okay. And also inputs from the industry are taken. And before I go into the details of the curriculum, I would also like to add that as Dr. Vijaya, my colleague, said, that the curriculum also encompasses all the facets of management education right from the time the student enters the portals of our institution till he or she completes his or her management education. So therefore we see that as we see that the business environment is very dynamic, it is changing. So similarly we bring in those inputs because we have on our panel, we have a board of studies. So on this panel we have academicians and people from the industry. They give us inputs. And based on these inputs, we create the curriculum. We are able to upgrade this curriculum because we are autonomous in nature. Correct. So therefore, our entire curriculum is centered to ensure that they are placed very effectively too. So even placement trainings happen right from the first year. So going into the curriculum, we have, it's a 2-year full-time course. And in the first year, we follow a trimester system also, and in the first year they have 3 terms. Okay. So term 1, 2 and 3, which concentrates basically on the basic concepts of management and also on analytical skills.
So term 3, 4 and 5 which is in the second year. So second year barashtage students have to opt for specializations. So in the fourth term and fifth term, specializations in 5 areas are there, namely marketing, finance, HR, operations, analytics, and we have 2 more offerings there. That is now we are looking into aviation and also the healthcare. So this way, we have a wide spectrum. And in the 4th and 5th semester, because of our dual specialization, students can take these specializations and they have to complete 10 subjects. Okay. In the 6th term, we have the IIP, which is one of the best in the industry. So about 4.5 months students spend. They are paid internships and they also have a capstone project. Right. So if you look at our entire 2-year management structure, you will see that this is completely ensured. Excuse me. Yeah, that's okay. In this 2-year structure, you will see that there are, because it's experiential in nature and it involves corporate people coming, meeting students, and therefore whatever the student wants to do, whether he wants a career in the corporate world, or whether he wants to get into family business, or whether he just wants to start his own skills. So therefore we very strongly advocate in our institute that management studies is multidisciplinary in nature. Okay. So therefore we ensure that it results in a holistic development of the student. And it is just not education which we are talking about or imparting the curriculum. We also sensitize the students to the ethical and social environment in which they're going to operate in. So we not only endeavor in making them corporate students or corporate citizens, but also ensure that they fit into society and are model citizens of our country. ಕರೆಕ್ಟ್. ಮಾನ್ಯತೆ ಅಂದರೆ ಈ ಇನ್ಸ್ಟಿಟ್ಯೂಷನ್ಗೆ ಸಿಕ್ಕಿರುವಂತಹ ಮಾನ್ಯತೆ ಎಲ್ಲಿ ಅನ್ನೋದನ್ನ ಅವ್ರ ಹತ್ರ ನಾನು ತಿಳ್ಕೊಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ವಿದ್ಯಾರ್ಥಿಗಳ ಕೇಂದ್ರೀಕೃತ ಕಾರ್ಯಕ್ರಮಗಳನ್ನು ಹೇಗೆ ಬಿಲ್ಡ್ ಮಾಡಲಾಗ್ತಾ ಇದೆ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಈಗ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ, ಕ್ಯಾಂಪಸ್ ಬಿಲ್ಡಿಂಗ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಕ್ಲಾಸ್ ರೂಮ್ಸ್ ಆಗಿರ್ಬೋದು ಅಥವಾ ಲ್ಯಾಬ್ಸ್ ಆಗಿರ್ಬೋದು, ಇಟ್ ಈಸ್ ಮೇಡ್ ಟು ಸೂಟ್ ಟು ದಿ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರೋದ್ರಿಂದ ನಮ್ದು ಒಂದು ಲ್ಯಾಬ್ಸ್ ಎಲ್ಲನೂ ಫುಲ್ಲಿ ಎಕ್ವಿಪ್ಡ್ ಆಗಿರುತ್ತೆ. ಸೊ ನಮ್ಮಲ್ಲಿ ಬಿಸ್ನೆಸ್ ಅನಾಲಿಟಿಕ್ಸ್ ಇದೆ. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ಇನ್ ಆಲ್ ದ ಫೀಲ್ಡ್ಸ್. ಸೊ PGDM ಬಂದ ತಕ್ಷಣ ಅವರು 3rd ಸೆಮಿಸ್ಟರ್ ಅಥವಾ 4th ಸೆಮಿಸ್ಟರ್ ಬಂದ ತಕ್ಷಣನೇ ಅವರು ಅನಾಲಿಟಿಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಿಮಗೆ ಗೊತ್ತಿದೆ ಅನಾಲಿಟಿಕ್ಸು ಇಟ್ ಈಸ್ ಅ ವೆರಿ ಬಿಗ್ ಡೇಟಾ ವೇರ್ ಇನ್ ದೇ ರಿಕ್ವೈರ್ ಟು ಲರ್ನ್ ದ ಥಿಂಗ್ಸ್ ಆ್ಯಂಡ್ ದೇ ಹ್ಯಾವ್ ಟು ಲರ್ನ್ ಅಬೌಟ್ ದ ಪವರ್ BI ಅಥವಾ ಆಗಿರ್ಬೋದು, ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಪೈಥಾನ್ ಪ್ರೋಗ್ರಾಮ್ ಆಗಿರ್ಬೋದು. ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ಇರಬೇಕು, ಅದಕ್ಕೆಲ್ಲ ಕರೆಕ್ಟ್ ಸೆಟ್ ಆಫ್ ಲ್ಯಾಬ್ ಇರಬೇಕು. ಸೊ ಹಾಗಾಗಿ ನಮ್ಮಲ್ಲೇ ಒಂದು ಲ್ಯಾಬ್ ಇರೋದ್ರಿಂದ ಸ್ಟೂಡೆಂಟ್ಸ್ ಯಾವಾಗ ಬೇಕಾದ್ರೆ ಅವಾಗ ಅದನ್ನು ಯೂಸ್ ಮಾಡ್ಕೋಬಹುದು. ದೇ ಕ್ಯಾನ್ ಯೂಸ್ ದ ರಿಸರ್ಚ್ ಓರಿಯೆಂಟೆಡ್ programs also, they can work on it, and always that facility we are having it. Right. So the classrooms will be fully equipped for them to go through the, suppose if we are taking up the BFAS only. So BFAS ತಗೊಳ್ತು ಅಂತಂದರೆ ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಕಲ್ತ್ಕೋಬೇಕಾಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗಿರಬೇಕು, ಆ ಥರ ಎಲ್ಲ ಇದ್ದಾಗ ಸೊ ದ ಹೋಲ್ ಕ್ಲಾಸ್ ಈಸ್ ಫುಲ್ಲಿ ಎಕ್ವಿಪ್ಡ್ ಆ್ಯಸ್ ಎ ಸ್ಮಾರ್ಟ್ ಕ್ಲಾಸ್ ರೂಮ್. ಸೊ ಆ ಥರ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ವೈಫೈ ಇರೋದ್ರಿಂದ ಆಸ್ ಯು ನೋ ದೀಸ್ ಆರ್ ದ ಬೇಸಿಕ್ ನೆಸೆಸಿಟೀಸ್. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಅನುಕೂಲತೆ ಇದೆ. So all the time they can be able to work in the college. Okay. Dr. Kamini, when we speak about the quality of education, it is very important that the institution has to be recognized by or given accreditation by some of the agencies which people will accept. So what are the accreditations which ABPS has got? In our institute, rather ABPS School of Management, we have realized that in our pursuit for academic excellence and quality education, accreditation, rankings and MOUs are a very important factor. Correct. So therefore, when we look at it from the point of view of our MOUs, that is the memorandum of understandings which we have with our partners in India and abroad, I'll illustrate some of ours which are in the global level.
Like say for example, we are tied up with Virginia Tech USA, and they offer us certification programs in business analytics, and it is for about 9 months. And this way, you know, the students not only network, they also get alumnus status. Correct. And thereby this learning enriches their entire learning process in the institute. Correct. And I would recommend the global program. You know, through this global program and these certifications, you know, a student can travel abroad. One is the Virginia Tech in the US, and in Europe we are connected with Rennes School of Business in France, and in Southeast Asia we are connected with Sunway International Malaysia. And we have partnered with other institutes in the Middle East and also in Africa. Okay. And these are some of our MOUs. Okay. Now, coming next to the accreditations, our international accreditations, apart from our national, is what I would like to highlight upon again, is that we are accredited by IACBE, which is in the US. It's a USA-based accreditation. And similarly, we are members of several institutions abroad. So because we strongly believe again in that along with classroom sessions, they also have to be exposed to the world outside, and these MOUs and accreditations go a long way in ensuring this kind of a global education. ರೈಟ್ ಮೇಡಮ್. PGDM ಕೋರ್ಸಸ್ ಹೇಗೆ ಉಪಯೋಗ ಆಗತ್ತೆ ಅಂತ ನಿಮ್ಮ ಪ್ರಕಾರ? ಕರಿಕ್ಯುಲಮ್ ಸೆಟಪ್ ಏನಿದೆ ಅದು ಅವರ ಒಂದು ಭವಿಷ್ಯಕ್ಕೆ ನಿರ್ಮಾಣವಾಗಿದೆ. ಸೊ ಯಾವುದೇ ಒಂದು ಪ್ರೋಗ್ರಾಮ್ ಇರಬಹುದು, ಅವ್ರದ್ದು ಎಂಡ್ ಟು ಎಂಡ್ ಅಂದರೆ ಔಟ್ ಬೇಸ್ಡ್ ಎಜುಕೇಷನ್ನೇ ನಾವು ಪ್ಲ್ಯಾನ್ ಮಾಡಿರೋದು. ಸೊ ಹಾಗಾಗಿ ಅವ್ರಿಗೆ ಅದು ರೀಚ್ ಆಗೋದಕ್ಕೆ ಕಷ್ಟ ಏನಾಗೋದಿಲ್ಲ. ಆಮೇಲೆ ನಮ್ಮಲ್ಲಿ ಇದು ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಆಮೇಲೆ ನಮ್ಮ ಒಂದು ಕರಿಕ್ಯುಲಮಲ್ಲೇ ಸಾಕಷ್ಟು ಅವ್ರಿಗೆ ಸಪೋರ್ಟ್ ಸಿಗೋ ಹಾಗೆ, ಇವಾಗ ಸ್ಕ್ರಮ್ ಆ್ಯಂಡ್ ಅಜೈಲ್ ಇರಬಹುದು, ಅಥವಾ ನಮ್ಮದು ಇದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನಾಲಿಟಿಕ್ಸ್ ಇರ್ಬೋದು, ಅಥವಾ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟಿಂದ ಇರ್ಬೋದು, 6 ಸಿಗ್ಮಾ ಪ್ರಾಜೆಕ್ಟ್ಸ್, ಆಲ್ ದಟ್ ನಾವು ಕರಿಕ್ಯುಲಮಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಓವರ್ ಆ್ಯಂಡ್ ಅಬೌವ್ ನಾವು ಇನ್ನೂ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ. ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಂಡಸ್ಟ್ರಿ ಪೀಪಲ್ ಬಂದು ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಸೊ ಅವ್ರ ಇಂಡಸ್ಟ್ರಿನಲ್ಲಿ ಇವಾಗ ಯಾವ ರೀತಿ ಟೂಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಇಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟಾಗ ಸೊ ದೇ ವಿಲ್ ಬಿ ಏಬಲ್ ಟು ಲರ್ನ್ ಫಾಸ್ಟ್ ವೆನ್ ದೇ ಗೋ ಫಾರ್ ದ ಜಾಬ್ ಆರ್ ಇಂಟರ್ನ್ಶಿಪ್. So that is how they are getting the help of it. Secondly, I can say about that. So thirdly, we are having lot of the club activities. ಆಮೇಲೆ CXO ಇಂಟರ್ವ್ಯೂ ಆಗುತ್ತೆ. ನಮ್ಮಲ್ಲಿ ಹೃದಯ ಕ್ಲಬ್ ಅಂತ ಇದೆ, ಫೈನಾನ್ಸ್ ಕ್ಲಬ್ ಇದೆ, ಸೊ ಎಂಟರ್ಪ್ರಿನಿಯರ್ಶಿಪ್ ಕ್ಲಬ್ ಇದೆ. ಆಮೇಲೆ ಇದಲ್ದೇನೆ ಸ್ಟೂಡೆಂಟ್ಸ್ಗೆ ಪ್ರತಿಯೊಂದನ್ನು ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆಗಿ ನಾವು ತಿಳಿಸ್ಕೊಡ್ತಾ ಇರೋದ್ರಿಂದ ಸೊ ಅವ್ರಿಗೆ ಅದು ಈಸಿ ಆಗುತ್ತೆ. ನಾಳೆ ಇಂಟರ್ನ್ಶಿಪ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಜಾಬ್ ತಗೊಳ್ಳೋದಕ್ಕಾಗಲಿ ಏನಾಗುತ್ತೆ ಅಂದರೆ ನಮ್ಮದು ಕರಿಕ್ಯುಲಮಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರಲ್ಲೇ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಇಂಟರ್ನ್ಶಿಪ್ಪಲ್ಲಿ ಆಲ್ರೆಡಿ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು ಮತ್ತು ಟೂಲ್ಸ್ಗಳು ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಅವ್ರಿಗೆ ಜಾಬಲ್ಲಿ ಹೋದಾಗ ಅದು ಏನು ಇಟ್ ಈಸ್ ನಾಟ್ ಎ ಹೌದು. ಸೊ ಹಾಗಾಗಿ ಈಸಿ ಆಗುತ್ತೆ. ರೈಟ್. Madam, can you tell me the difference between MBA and PGDM courses, which is very important to know? Absolutely. If you look at the differences between what an MBA is and what a PGDM is, one which comes to your mind is the extent of curriculum. Now, the curriculum is completely flexible when it comes to the PGDM because we are an autonomous institute. And as I told you earlier, that we have our own board of studies from whom we receive inputs. We are connected with our placements who get inputs from the corporates who come to visit us. And similarly, the entire process, which happens right from the time of admission till the student passes out, we are able to gather inputs and give exactly those inputs which are required for the students' growth and development. So thereby we have that flexibility where, as Madam mentioned, we are able to introduce internships right in the first year itself, though they have an extended internship much later. And all our internships are
paid internships, and thereby, at a very early stage itself, students have an experience of the corporate world. That doesn't mean we don't have intense classroom sessions. We do have intense classroom sessions. Yeah. That is one area where we can see a difference between the MBA and the PGDM degree. And secondly, we see that these changes which we are talking about, we can incorporate much faster than we think about, in a regular MBA program. So that is very advantageous. And thirdly is we are able to tweak a lot of aspects. Correct. So we are able to get the global flavor, right? We are able to bring in a lot of people from the corporates. Networking is much more. We have international faculty who come to our campus, and vice versa. We are able to impart that kind of an education to the students on the other end too. So these are the main differences between, why a student would prefer a PGDM. As I told you, it is industry related and packed with those skills required by the industry to ensure that they do well in their future endeavors. Got that point. So, madam, since ನೀವು ಬಿಫಾಸ್ನ ಕೋಆರ್ಡಿನೇಟರ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಕೂಡ ಆಗಿರೋದ್ರಿಂದ ನಂದು ಈ ಪ್ರಶ್ನೆ, ಬಿಫಾಸ್ನ ಅನುಕೂಲತೆ ಏನು ಅಂತ? ಇವಾಗ ಫೈನಾನ್ಸ್ ಅಂತಂದರೆ ಇಟ್ ಈಸ್ ದ ಲೈಫ್ ಬ್ಲಡ್. ಕರೆಕ್ಟ್. ಸೊ ಎಲ್ಲ ಇಂಡಸ್ಟ್ರಿಗಳು ಎಲ್ಲನೂ ಬಿಸ್ನೆಸ್ ಮಾಡೆಲ್ಸು ದೇ ರಿಕ್ವೈರ್ ದ ಫೈನಾನ್ಸ್. ಸೊ ವೆನ್ ವಿ ಸೇ ಅಬೌಟ್ ದ ಫೈನಾನ್ಸ್, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಸೆಗ್ಮೆಂಟ್ಸ್ ಆಗಿರ್ಬೋದು, ಎನಿ ವಾಟ್ ಈಸ್ ದಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅದಕ್ಕೆ ಹ್ಯೂಜ್ ಡಿಮ್ಯಾಂಡ್ ಇದೆ. ಆಮೇಲೆ ಅದ್ರದ್ದು ಸ್ಕಿಲ್ಸ್ ನಾವು ಕೊಟ್ಟಾಗ ದೆನ್ ಪ್ರೊಕ್ಯೂರಿಂಗ್ ಎ ಜಾಬ್ ಈಸ್ ವೆರಿ ಈಸಿ ಫಾರ್ ದೆಮ್, ಅಂಡ್ ಇಟ್ ಆಲ್ಸೋ ಕ್ರಿಯೇಟ್ಸ್ ಲಾಟ್ ಆಫ್ ದ ಆಪರ್ಚುನಿಟಿ ಫಾರ್ ದೆಮ್ ಟು ಗೆಟ್ ಇನ್ ಟು ದಿ ಹೈಯರ್ ಪೊಸಿಷನ್. ಸೊ ಆ ಥರ ಇರೋದ್ರಿಂದ ಬಿಫಾಸ್ ಪ್ರೋಗ್ರಾಮಲ್ಲಿ ನಾವು ಸ್ಕಿಲ್ ಬೇಸ್ಡ್ ಮತ್ತು ನಾಲೆಡ್ಜ್ ಬೇಸ್ಡ್ ಆಗಿ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಇದು ಮಾಡ್ತೀವಿ. ಸೊ ಅಟ್ ದ ಸೇಮ್ ಟೈಮ್ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ದು ಆಗಲಿ ಅಥವಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಆಗಲಿ, ಆ ಒಂದು ಬಿಫಾಸ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ PGDM ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಗ್ಲೋಬಲ್ ಪ್ರೋಗ್ರಾಮ್ ಆಗಿರ್ಬೋದು, ಅದಕ್ಕೆ ಓರಿಯೆಂಟೇಷನ್ ಮಾಡ್ತೀವಿ. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದೆಮ್ ಟು ಗೆಟ್ ಇನ್ ಟು ದಿ ಫರ್ದರ್ ಜಾಬ್. ಸೊ ದಟ್ ಈಸ್ ಹೆಲ್ಪಿಂಗ್ ಅಸ್, helping the students to get to know to the industry and get adjusted to the industry, and that's how our placement has improved. Okay. So really the placement will be we'll speak about the curriculum as well as the program. Okay. Madam, tell me about PGDM global courses which you are offering, and how has it been benefited to the students? Is one of the finest offerings from our institute. And it has a very judicious blend of not only the corporate experience, the experiential learning, but also the global immersion program is attached to this. So this is very beneficial for students, especially who want to travel abroad, who want to study abroad, and do not know how to go about it. So this is a very a good program in that sense, and we offer it in 3 ways. So one, though, either through certification programs. As I told you earlier, we have MOUs with institutes like Virginia Tech USA for analytics. So thereby you can see that students can learn analytics, business analytics from experts from the US, or say and secondly, we see that the second way of how these the global immersion happens is through term exchanges. So in term exchanges, the student goes for a complete term. Right. So and we, like I told you, we are tied up with even Rennes School of Business, which is a triple crowned institute and highly reputed in academic circles. So our students have gone there and studied a term there, and thereby they learn diversity, they learn inclusion, they learn the happenings of the global world, which they perhaps would have seen in the classrooms back home. Right. Now student exchange and faculty exchange is when students and faculty travel abroad, or we have students from outside coming into our campus. In fact, some time back we had students from Japan
for a cultural event. And we also had students from Africa who visited our campus to learn about business analytics. My director, Dr. Madhumita Chatterjee, has visited universities of repute abroad, and I have also visited universities in the Middle East. Right. So therefore you see that through these modes, the global program is very inspiring and very effective, and thereby we get a lot of appreciation and support from parents and other stakeholders. ಓಕೆ, ನನ್ನ ಲಾಸ್ಟ್ ಕ್ವೆಶನ್ ನಿಮಗೆ, ಪ್ಲೇಸ್ಮೆಂಟು 100%ಅಲ್ಲಿ ಎಷ್ಟು ಪರ್ಸೆಂಟ್ ವರ್ಷಕ್ಕೆ ಆಗ್ತದೆ, ಕ್ವಿಕ್ಲಿ ಹೇಳೋದಾದ್ರೆ? ಓಕೆ, ಪ್ಲೇಸ್ಮೆಂಟ್ ಹೇಳಬೇಕು ಅಂತಂದರೆ ಅದೇನೇ ಔಟ್ಕಮ್ ಬೇಸ್ಡ್ ಅಂತಲೇ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ನಮ್ಮಲ್ಲಿ 89 to 90% ವರ್ಗೂ ಇದೆ ಪ್ಲೇಸ್ಮೆಂಟು. ಪ್ಲೇಸ್ಮೆಂಟ್ ಜೊತೆಗೇನೆ ನಾನು ಇನ್ನೊಂದು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಏನು ಅಂದರೆ ರಿಸರ್ಚು. ಸೊ ನಮ್ಮಲ್ಲಿ ನಾವು ರಿಸರ್ಚ್ಗೆ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ. ಅಂದರೆ ಮಹಾತ್ಮ ಗಾಂಧಿ ಇಂಟರ್ನ್ಯಾಷನಲ್ ಸೆಂಟರ್ ಇರ್ಬೋದು, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಇರ್ಬೋದು, ಅಥವಾ ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಅಥವಾ ಈವನ್ ವಿತ್ ದ ಇಂಡಿಯನ್ ಅಸೋಸಿಯೇಷನ್ಸ್ ಆಲ್ಸೋ CMA ಗ್ರೂಪ್ ಅವ್ರ ಜೊತೆ ಸೇರಿಕೊಂಡು ನಾವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಐದರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ರಿಸರ್ಚ್ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಅವ್ರಿಗೆ ವರ್ಕ್ಶಾಪ್ಸ್ ಆಗಿರ್ಬೋದು, ಈ ಥರ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅದು ಪ್ಲೇಸ್ಮೆಂಟ್ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ, ಸೊ ಅವರು ಒಂದು ರಿಸರ್ಚು ಯಾವ ಏರಿಯಾದಲ್ಲಿ ಮಾಡಿರ್ತಾರೆ ಅದ್ರ ಬಗ್ಗೆ ಮುಂದೆ ಹೋಗೋದಕ್ಕೋಸ್ಕರ ಈ ಥರ ಎಲ್ಲನೂ ಅನುಕೂಲತೆಗಳು ಆಗ್ತಾ ಇದೆ. ರೈಟ್ ಮೇಡಮ್. ಸೊ ಇಷ್ಟೊಂದು ಕಾರ್ಯಕ್ರಮಕ್ಕೆ ಬಂದು ABBS ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. ಮ್ಯಾನೇಜ್ಮೆಂಟ್ ಕೋರ್ಸಸ್ಸನ್ನು, ಅದರಲ್ಲೂ ಕೂಡ PGDM ಕೋರ್ಸಸ್ಸನ್ನು ಮಾಡ್ತಾ ಇದ್ರೆ ABBS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.